ನಿನ್ನೇನು ನಾನೊಂದು ವಿಡಿಯೋ ಮಾಡಿದ್ದೆ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಆ್ಯಂಡ್ ಯಶ್ ಅವರ ಡಿಸಿಷನ್ಗಳ ಬಗ್ಗೆ ಆರ್ಮ್ಯಾಕ್ಸ್ ಮೀಡಿಯಾ ಪೋಲ್ ಬಗ್ಗೆ ಅವರಿಗಿರುವಂಥ ಚಾಲೆಂಜಸ್ ಬಗ್ಗೆ ಹೀಗೆ. ಸೊ ಆ ವಿಡಿಯೋ ಕೆಳಗಡೆ ಒಂದಷ್ಟು ಕಾಮೆಂಟ್ಸ್ ಕಾಣಿಸಿದ್ವು. ಅಫ್ಕೋರ್ಸ್ ಇಷ್ಟು ಕಾಯ್ಬೇಕಾ, ಹೀಗಾದರೆ ಏನು ಉಪಯೋಗ, ಆ ಕನೆಕ್ಷನ್ ಹೋಗ್ತಿದೆ ನಮಗೆ ಅನ್ನೋ ರೀತಿ ಇವೇ ನನಗೂ ಕೂಡ ಹಾಗನ್ಸಿದೆ. ಆ್ಯಂಡ್ ಅದರ ಜೊತೆಗೇನೆ ಒಂದು ಕ್ವಶನ್ ಕೂಡ ಬಂತು, ಒಂದು ಕನ್ಫ್ಯೂಷನ್ ಕೂಡ ಹುಟ್ಟಿತು. ಓಕೆ, ಇದೇ ಸಿನಾರಿಯೋನ ಈಗ ಪ್ರಭಾಸ್ ಅವರಿಗೆ ನಾವು ಹೋಲಿಸ್ಕೊಂಡ್ರೆ, ಬಾಹುಬಲಿ ಅಂತ ತಗೊಂಡ್ರೆ ಪ್ರಾಪರ್ ಪ್ಯಾನ್ ಇಂಡಿಯಾ ಅಂತ ಸ್ಟಾರ್ಟ್ ಆದ ನಂತರ ಮೊದಲು ಈ ಲೀಗ್ಗೆ ಎಂಟ್ರಿ ಕೊಟ್ಟದ್ದು ಪ್ರಭಾಸ್ ಅವರು. ಸೊ ಅವರು ಹೇಗೆ ಈ ಜವಾಬ್ದಾರಿಯನ್ನು, ಈ ಎಕ್ಸ್ಪೆಕ್ಟೇಷನ್ಸ್ನ ಡೀಲ್ ಮಾಡ್ತಿದ್ದಾರೆ ಅಂತ. ಅಂಡ್ ಆಲ್ಸೋ ಒಂದು ಕಮೆಂಟ್ ಕೂಡ ಅದನ್ನೇ ಹೇಳ್ತಾ ಇತ್ತು. ಬಟ್ ಸ್ಟಿಲ್ ಅಲ್ಲೂ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಇನ್ಫ್ಯಾಕ್ಟ್ ಅದನ್ನು ನೀವು ತಿಳ್ಕೊಂಡ್ರೆ, ಅರೆ ಹೀಗಾಗೋದಾದರೆ ಕಾಯೋದೇ ಬೆಟರ್ ಅಂತ ಅನಿಸ್ಬಿಡುತ್ತೆ. ಸೊ ಅದು ಏನು, ಇವರಿಬ್ಬರು ಆ್ಯಕ್ಚುಲಿ ಯಾವ ರೀತಿ ಸಿನಿಮಾಗಳನ್ನ ಮಾಡಬೇಕು, ಇವರ ಮುಂದಿನ ಸಿನಿಮಾಗಳು ಆ್ಯಂಡ್ ಅಲ್ಲಿರೋಂಥ ಪ್ರಾಬ್ಲಮ್ಸ್, ಇವುಗಳ ಬಗ್ಗೆ ಒಂಚೂರು ಡೀಟೇಲ್ಡ್ ಆಗಿ ಮಾತಾಡ್ಕೊಂಡು ಬರೋಣ ಬನ್ನಿ. ಮೊದಲು ಯಶ್ ಅವರ ಹತ್ರ ಹೋಗ್ಬಿಡೋಣ. ನಿಮಗೆ ಗೊತ್ತೇ ಇದೆ, ಇವರು ಸ್ಪೆಷಲಿ ಈಗಂತೂ ಪ್ರತಿ ಸಿನಿಮಾವನ್ನು ಒಂದು ಮೈಲ್ ಸ್ಟೋನ್ ಅನ್ನೋ ರೀತಿ ನೋಡ್ತಾ ಇದ್ದಾರೆ. ಅವುಗಳಿಂದ ನಾನೇನನ್ನೋ ಸಾಧಿಸಬೇಕು ಅನ್ನೋ ಥರ ಅವುಗಳನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಹಾಗಾಗಿನೇ KGF Chapter 2 ಆ ಹ್ಯುಮಾಂಗಸ್ ಸಕ್ಸಸ್ ನಂತರ ಬರೀ ಅವರ ಮುಂದಿನ ಸಿನಿಮಾ ಶುರು ಆಗೋದಕ್ಕೇನೆ 2 ವರ್ಷ ಬೇಕಾಯಿತು. ಈಗ ಆ ಸಿನಿಮಾ ಶುರು ಆದಮೇಲೆ ಅದು ರಿಲೀಸ್ ಆಗೋದಕ್ಕೆ ಕಂಪ್ಲೀಟ್ ಆಗಿ 4 ವರ್ಷ. ಆ್ಯಂಡ್ ಅದೇ ಟಾಕ್ಸಿಕ್. ಆ 4 ವರ್ಷಗಳಲ್ಲಿ ಒಂದೇ ಸಿನಿಮಾ ಆ್ಯಂಡ್ 9 ವರ್ಷಗಳಲ್ಲಿ 3 ಸಿನಿಮಾ. ಇದು ಡೆಫಿನೆಟ್ಲಿ ಫ್ರಸ್ಟ್ರೇಟ್ ಮಾಡಿಸುತ್ತೆ ಆಡಿಯನ್ಸ್ನ. ಅಫ್ಕೋರ್ಸ್ ಪ್ರತಿಯೊಂದು ಸಿನಿಮಾನು ಅವರ ಪಾಪ್ಯುಲಾರಿಟಿನ ಹೆಚ್ಚಿಗೆ ಮಾಡಿದೆ, ಅವರ ಮಾರ್ಕೆಟ್ನ ತುಂಬ ದೊಡ್ಡದು ಮಾಡಿದೆ. ಆ್ಯಂಡ್ ಈ ಟಾಕ್ಸಿಕ್ ಸಿನಿಮಾದಿಂದ ಅವರು ಇನ್ನೂ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ಅದು ಸಕ್ಸಸ್ ಆಯಿತು ಅಂದರೆ ಆ ಜವಾಬ್ದಾರಿ ಇನ್ನು ದೊಡ್ಡದಾಗ್ತಾನೆ ಹೋಗುತ್ತೆ. ಸೊ ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲೂ ಒಂದು ಖುಷಿ ಪಡುವಂಥ ವಿಚಾರ ಅಂದರೆ, ಇವರು ರಾಮಾಯಣ ಸಿನಿಮಾವನ್ನು ಕೂಡ ಒಪ್ಕೊಂಡಿದ್ದಾರೆ. ಅದು ಕೂಡ 2026ರಲ್ಲೇ ರಿಲೀಸ್ ಆಗ್ತಾ ಇದೆ. ಅದರ ಪಾರ್ಟ್ 2 2027ರಲ್ಲಿ. ಸೊ ಆ ಲೆಕ್ಕದಲ್ಲಿ ಯಶ್ ಅವರು 2 ವರ್ಷದಲ್ಲಿ 3 ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಹೀರೋ ಆಗಿ ಅಲ್ಲ, ಕಂಪ್ಲೀಟ್ ಸಿನಿಮಾ ಸ್ಪೆಷಲಿ ಪಾರ್ಟ್ 1 ಅವರದ್ದಾಗಿ ಇರಲ್ಲ. ಆದರೂ ಕೂಡ ಪ್ರೆಸೆನ್ಸ್ ಅಂತ ತಗೊಂಡ್ರೆ, ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದು ಅಂತ ತಗೊಂಡ್ರೆ 2 ವರ್ಷದಲ್ಲಿ 3 ಸಿನಿಮಾ. ಇಲ್ಲೂ ಅಷ್ಟೇ, ಈ 2 ಅವರು ಅಂದುಕೊಂಡಿರೋ ಹಾಗೆ ರೀಚ್ ಆದವು ಅಂದರೆ ಆಮೇಲೆ ಅವರ ಮುಂದಿನ ಸಿನಿಮಾವನ್ನು ಡಿಸೈಡ್ ಮಾಡೋದಕ್ಕೇನೆ, ಅದು ತೆರೆ ಮೇಲೆ ಬರೋದಕ್ಕೇನೆ ಎಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ. ಆ್ಯಂಡ್ ಸದ್ಯಕ್ಕೆ ನಾವು ಯಶ್ ಅವರ ಕ್ರೆಡಿಬಿಲಿಟಿ ಮೇಲೆ ಹೋಗಿ, ಎಸ್ ಅವರು ಎಲ್ಲವನ್ನ ನೋಡ್ಕೊಂಡಿರ್ತಾರೆ, ಸೊ ಇವು ಸಕ್ಸಸ್ ಆಗೇ ಆಗ್ತವೆ ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ಬಟ್ ಅದು ಕೂಡ ಒಂದೊಂದು ಸಾರಿ ಉಲ್ಟಾ ಹೊಡಿಬೋದು. ಸೊ ಆ ರಿಸ್ಕ್ ಪರ್ಸೆಂಟೇಜ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದರಲ್ಲೂ ಬಿಗ್ ಕ್ಯಾನ್ವಾಸ್ ಸಿನಿಮಾಗಳಲ್ಲಿ ಅದು ಇನ್ನೂ ಹೆಚ್ಚಾಗೇ ಇರುತ್ತೆ. ಆ್ಯಂಡ್ ಪ್ಲಸ್ ಅಂಥ ಬಿಗ್ ಸಿನಿಮಾಗಳು ಫೇಲ್ ಆದರೆ ಅದು ಡ್ಯಾಮೇಜ್ ಮಾಡುವಂಥ ರೆಪ್ಯುಟೇಷನ್, ಅದರ ಪರ್ಸೆಂಟೇಜ್ ಕೂಡ ಜಾಸ್ತಿನೇ ಇರುತ್ತೆ. ಬಟ್ ಸ್ಟಿಲ್ ಅವರು ಆ ರೂಟನ್ನೇ ತಗೊಂಡಿದ್ದಾರೆ. ಇಲ್ಲ ಲೇಟ್ ಆದರೂ ಪರವಾಗಿಲ್ಲ, ಪರ್ಫೆಕ್ಷನ್ ಈಸ್ ಬೆಟರ್ ಅಂತ ಅವ್ರು ನಂಬೋದು. ಈಗ ಇದನ್ನೇ ನಾವು ಪ್ರಭಾಸ್ ಅವರಿಗೆ ಕಂಪೇರ್ ಮಾಡ್ಕೊಳ್ಳೋಣ. ಬಾಹುಬಲಿ 2 ಆದಮೇಲೆ ಅವರು ಸಾಹೋಗೆ ಟೈಮ್ ತೊಗೊಂಡ್ರು. ನಂತರ ರಾಧೇಶ್ಯಾಮ್ ಬರೋದು ಕೂಡ ಲೇಟ್ ಆಯಿತು. ಬಟ್ ಅಲ್ಲಿ ಅವರು ಅರ್ಥ ಮಾಡಿಕೊಂಡ್ರು ಆ್ಯಂಡ್ ಅವರಿಗೆ ಪ್ರೆಷರ್ ಕೂಡ ಜಾಸ್ತಿ ಆಯಿತು. ಇಲ್ಲ, ನಾನು ಹೆಚ್ಚು ಸಿನಿಮಾಗಳನ್ನು ಮಾಡಬೇಕು ಅಂತ. ಸೊ ಹಾಗಾಗಿನೇ ರಾಧೇಶ್ಯಾಮ್ ಪ್ಯಾಚ್ ವರ್ಕ್ ಜೊತೆಗೇನೆ ಆದಿಪುರುಷನ ಸೈನ್ ಮಾಡಿದ್ರು ಆ್ಯಂಡ್ ಕಂಪ್ಲೀಟ್ ಆಗಿ ಓಂ ರಾವತ್ ಅವರನ್ನು ಬಿಲೀವ್ ಮಾಡಿದ್ರು. ಇನ್ಫ್ಯಾಕ್ಟ್ ಆದಿಪುರುಷ್ ಶೂಟಿಂಗ್ 103 ದಿನಗಳಲ್ಲೇ ಮುಗೀತು. ಅದು ಅಷ್ಟರಲ್ಲೇ ಮುಗಿಯತ್ತೆ ಅಂತಾನೆ ಒಪ್ಕೊಂಡಿದ್ದು ಕೂಡ. ನಂತರ ಸಲಾರ್, ಅದು ಕೂಡ ಅಷ್ಟೇ, ಪ್ರಭಾಸ್ ಅವರ ಪೋರ್ಷನ್ಸ್ 112 ದಿನಗಳಲ್ಲಿ ಮುಗಿಸಿದ್ದಾರೆ. ಈ ಕಡೆ ಕಲ್ಕಿಗೇನೆ ಅತಿ ಹೆಚ್ಚು ಪ್ರಾಬ್ಲಮ್ ಆಗಿರೋದು ಪ್ರಭಾಸ್ ಅವರಿಂದ. ಸ್ಕೆಡ್ಯೂಲ್ಸ್ ಚೇಂಜ್ ಆದವು, ಆ್ಯಕ್ಟರ್ಸ್ ಸ್ಕೆಡ್ಯೂಲ್ಸ್ ಕೊಲೈಡ್ ಆದವು ಆ್ಯಂಡ್ ಲುಕ್ ಆರ್ಟಿಫಿಷಿಯಲ್ ಆಯಿತು. ಹೀಗೆ ಸೊ 3 ಸಿನಿಮಾಗಳನ್ನು ಒಟ್ಟಿಗೆ ಶೂಟ್ ಮಾಡಿದ್ರಿಂದ ಅವರು ಪ್ರೀ ಪ್ರೊಡಕ್ಷನ್ನಲ್ಲೇ ಆಗಲಿ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆನೇ ಆಗಲಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಆಗಲಿಲ್ಲ, ಕೆಡಿಸ್ಕೊಳ್ಳೂ ಇಲ್ಲ. ಆ್ಯಂಡ್ ಕಂಪ್ಲೀಟ್ಲಿ ಅದರ ಔಟ್ಪುಟ್ ಟೀಮ್ನವರ ಮೇಲೆ ಬಿದ್ದದ್ದು. ಆ್ಯಂಡ್ ಈಗ ಆದಿಪುರುಷ್ ಏನಾಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಡೈರೆಕ್ಟಾಗಿ ಓಂ ರಾವತ್ ಅವರಿಗೆ ಆ ನಾಲೆಡ್ಜ್ ಇರಲಿಲ್ಲ ಅಂತ ಹೇಳ್ಬೋದೇನೋ. ಆ್ಯಂಡ್ ಅದನ್ನು ಸರಿಯಾಗಿ ಟೆಸ್ಟ್ ಕೂಡ ಮಾಡಿರಲಿಲ್ಲ ಪ್ರಭಾಸ್ ಅವರು. ಇಟ್ ವಾಸ್ ಅನ್ ಎಂಬರಾಸ್ಮೆಂಟ್. ಇನ್ನು ಈ ಕಡೆ ಸಲಾರ್, ನೀಲ್ ಈಸ್ ದ ಸೇವಿಯರ್. ಆ್ಯಕ್ಚುಲಿ ಕಾಟೇರಮ್ಮ ಫೈಟ್ ಏನಿದೆ ಅದನ್ನು ಪ್ರಭಾಸ್ ಅವರಿಗೆ ನೀ ಇಂಜುರಿ ಇದ್ದಾಗ ಮಾಡಿದ್ದು. ಅದನ್ನು ಆಗ್ಲೇ ಮಾಡಬೇಕಾಯ್ತು. ಬಿಕಾಸ್ ಟೈಮ್ ಇರಲಿಲ್ಲ, ಡೇಟ್ ಇಲ್ಲ, ಇನ್ನೊಂದು ಸಿನಿಮಾಗೆ ಆಲ್ರೆಡಿ ಕಮಿಟ್ ಆಗಿದ್ದಾರೆ. ಹಾಗಾಗಿ ಸೊ ಆದ್ದರಿಂದ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಹೆವಿ ಈಸಿ ಆಗೋದ್ವು, ಸಿಂಪಲ್ ಆಗೋದ್ವು. ಪರ್ಸನಲಿ ನಾನು ರಿವ್ಯೂನಲ್ಲೂ ಅದನ್ನು ನೆಗೆಟಿವ್ ಆಗಿ ಹೇಳಿದ್ದೆ. ಏನಿಲ್ಲ, ಜಸ್ಟ್ ನಿಂತ್ಕೊಳ್ತಾರೆ, ಕತ್ತಿ ಬೀಸ್ತಾರೆ, ಎಲ್ಲ ಮುಗ್ದೋಗುತ್ತೆ ಅಂತ. ಒಂದು ರೆಸಿಸ್ಟೆನ್ಸ್ ಕೂಡ ಅವರಿಗೆ ಇರಲಿಲ್ಲ, ಒಂದು ಎಫರ್ಟ್ ಕಾಣಿಸ್ಲಿಲ್ಲ ಅಂತ. ಆ್ಯಂಡ್ ಅದಕ್ಕೆ ಇದು ಕೂಡ ಒಂದು ಮುಖ್ಯ ಕಾರಣ, ಅವ್ರಿಗೆ ನೀ ಇಂಜುರಿ ಇದ್ದಿದ್ರಿಂದ. ಇನ್ನು ಕಲ್ಕಿ, ನಾಗ್ ಅಶ್ವಿನ್ ಡೆಫಿನೆಟ್ಲಿ ಡೆಲಿವರ್ಡ್. ನಿಜವಾಗ್ಲೂ ಆ ಫಸ್ಟ್ ಲುಕ್ ನೋಡಿ ಇದು ಇನ್ನೊಂದು ಆದಿಪುರುಷ ಆಗುತ್ತಾ ಅಂತ ಅಂದ್ಕೊಳ್ತಿದ್ದೆ. ಬಟ್ ಅಗೇನ್ ಪ್ರಭಾಸ್ ಅವರಿಂದ ಹೆಚ್ಚು ಸಮಯ ಸಿಗಲಿಲ್ಲ ಅಂದರು. ಹಿ ಟುಕ್ ಹಿಸ್ ಟೈಮ್ ಆ್ಯಂಡ್ ಒಳ್ಳೆ ಪ್ರಾಡಕ್ಟನ್ನೇ ಡೆಲಿವರ್ ಮಾಡಿದರು. ಬಟ್ ಈಗ ಪಾರ್ಟ್ 2 ಮಾಡೋದಕ್ಕೆ ಮತ್ತೆ ಕಾಯಬೇಕು. ಎಲ್ಲ ಇಂಟರ್ವ್ಯೂಗಳಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ.
ಪ್ರಭಾಸ್ ಅವರು ಸಿಗಬೇಕು, ಸಿಕ್ಕ ಮೇಲೇನೆ ಶುರು ಆಗೋದು ಸಿನಿಮಾ ಅಂತ. ಇನ್ನು ಈ ಕಡೆ ಸಲಾರ್ 2 ಕೂಡ ಪೆಂಡಿಂಗ್ನಲ್ಲಿ ಇದೆ. ಒಂದು 20% ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ ಆಲ್ರೆಡಿ. ಬಟ್ ದೆನ್ ಪ್ಲಾನ್ಸ್ ಚೇಂಜ್ ಆಗಿದೆ. ನೀಲ್ ಅವರು ಸದ್ಯ ಖಾಲಿ ಕೂರದೆ NTR ನೀಲ್ನ ಕೈಗೆತ್ಕೊಂಡಿದ್ದಾರೆ. ಅಂಡ್ ಇಷ್ಟು ಗ್ಯಾಪಲ್ಲಿ ಆಲ್ರೆಡಿ 5 ಸಿನಿಮಾಗಳನ್ನು ಪ್ರಭಾಸ್ ಅವರು ಒಪ್ಕೊಂಡು ಆಗಿದೆ. ಅದರಲ್ಲಿ ನೆಕ್ಸ್ಟ್ ಬರ್ತಾ ಇರೋದು ರಾಜಾ ಸಾಬ್ದು ಏನು ಕತೆ ಗೊತ್ತಾ? ಇದು ಕೂಡ ಬೇಗ ಮುಗಿಯುತ್ತೆ ಅಂತ ಒಪ್ಕೊಂಡಿದ್ದು. ಒಂದು ಫನ್ ಎಂಟರ್ಟೈನರ್ನ ಕೊಡೋಣ ಅಂತ, ಹಾರರ್ ಟಚ್ ಜೊತೆಗೆ ಅಂತ. ಆ್ಯಕ್ಚುಲಿ ಸಿನಿಮಾ ಅನೌನ್ಸ್ ಆದಾಗ್ಲೇ ಎಲ್ಲರೂ ಯಾಕೆ ಇದು ಅಂತ ಕೇಳಿದ್ರು. ಬಟ್ ಅಗೇನ್ ಇಲ್ಲ, ಅದನ್ನು ಡೆಲಿವರ್ ಮಾಡ್ತೀವಿ ಅಂತ ಟೀಮ್ ಹೇಳ್ಕೊಂಡೇ ಬಂದಿತ್ತು. ಈಗ ಏನಾಗಿದೆ ಅಂದರೆ ಆ್ಯಕ್ಚುಲಿ ಇಲ್ಲೂ ಕೂಡ VFX ವರ್ಕ್ ಹೆವಿ ಇದೆಯಂತೆ. ಆ್ಯಂಡ್ ಅವರು ಏನೋ ಒಂದು ಎಲಿಮೆಂಟ್ನ ತರ್ತಾ ಇದ್ದಾರೆ ವಿಜುವಲ್ ಎಫೆಕ್ಟ್ಸಿಂದ, ಬಟ್ ಅದು ಸರಿಯಾಗಿ ಬಂದಿಲ್ಲ. ಸೊ ಆದ್ದರಿಂದ ಸಿನಿಮಾ ಮೇಲೆ ಮತ್ತೆ ರೀವರ್ಕ್ ನಡೀತಾ ಇದೆ. ಅದರಿಂದ ಹಾಡುಗಳು ಕೂಡ ಚೇಂಜ್ ಆಗಿದ್ದಾವೆ. ಆ್ಯಂಡ್ ಇನ್ನು ಹಾಡುಗಳ ಶೂಟಿಂಗ್ ಬಾಕಿ ಇದೆ ಕೂಡ. ಸೊ ಈ ಏಪ್ರಿಲ್ 10ನೇ ತಾರೀಕಿಗೆ ಸಿನಿಮಾ ಬರಬೇಕಿತ್ತು, ಬಟ್ ಅದು ಈಗ ಬರ್ತಾ ಇಲ್ಲ. ಹೀಗಾದರೆ ಹೇಗೆ ಹೇಳಿ? ಅಂದುಕೊಳ್ಳೋದೇನು, ಅದು ಹೇಗೆ ಮೂಡಿ ಬರುತ್ತೆ, ಅದು ಹಾಗೆ ಬರೋದಕ್ಕೆ ಯಾರ ಜೊತೆ ನಾವು ಕೊಲಾಬ್ರೇಟ್ ಆಗಬೇಕು, ಯಾವ ರೀತಿ ವರ್ಕ್ ನಡಿಬೇಕು, ಇದೆಲ್ಲ ರಿಸರ್ಚ್ ಇಲ್ಲ ಅಂದರೆ VFX ವರ್ಕ್ ಅನ್ನೋದು ಈಸಿ ಅಲ್ವಾ? ಅದು ಕೂಡ ಈ ಬಜೆಟ್ನಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಪ್ರಭಾಸ್ ಅವರು ಇದರ ಬಗ್ಗೆ ಮೊದಲೇ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಈಗ ರಾಜಾ ಸಾಬ್ ಮೇಲೆ ಒಂದು ಕಂಪ್ಲೀಟ್ ನೆಗೆಟಿವ್ ಒಪಿನಿಯನ್ ಹುಟ್ಕೊಂಡಿದೆ. ಇನ್ನು ಇದನ್ನು ಬಿಟ್ಟು ಈಗ ಸದ್ಯಕ್ಕೆ ಸೀತಾರಾಮಂ ಡೈರೆಕ್ಟ್ ಮಾಡಿದಂಥ ಹನು ಅವರ ಜೊತೆ ಸಿನಿಮಾ ಶುರು ಆಗಿದೆ. ಆ್ಯಂಡ್ ಈ ಕಡೆ ಸ್ಪಿರಿಟ್ ಸಂದೀಪ್ ರೆಡ್ಡಿ ವಂಗ ಅವರ ಜೊತೆ. ಬಟ್ ಇಲ್ಲಿ ಸಂದೀಪ್ ಅವರು ಒಂದು ಲುಕ್ನ ಡಿಸೈನ್ ಮಾಡ್ಕೊಂಡಿದ್ದಾರಂತೆ. ಅದೇ ಲುಕ್ಕಲ್ಲಿ ಇರಬೇಕು ನೀವು ಕಂಪ್ಲೀಟ್ ಆಗಿ ಅಂತ ಕೇಳ್ಕೊಂಡಿದ್ದಾರಂತೆ. ಬಟ್ ಅದು ಪ್ರಭಾಸ್ ಅವರ ಸ್ಕೆಡ್ಯೂಲ್ನಲ್ಲಿ ಆಗೋದಿಲ್ಲ. ಅವರು ಮಲ್ಟಿಪಲ್ ಸಿನಿಮಾಗಳನ್ನು ಒಟ್ಟಿಗೆ ಮಾಡ್ತಿರೋದ್ರಿಂದ. ಹೀಗಾಗಿ ಡಿಸೆಂಬರ್ನಲ್ಲಿ ಶೂಟಿಂಗ್ ಶುರು ಆಗಬೇಕಿತ್ತು, ಅದು ಈಗ ಮುಂದೆ ಹೋಗಿದೆ. ಅದು ಮುಂದೆ ಹೋಯಿತು ಅಂದರೆ ಈ ಪಾರ್ಟ್ 2ಗಳು ಏನಿದ್ದಾವೆ ಅವು ಕೂಡ ಮುಂದೆ ಹೋಗ್ತವೆ. ಡೈರೆಕ್ಟರ್ಗಳು ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಈ ರೀತಿಯ ಪೋಸ್ಟ್ಪೋನ್ಮೆಂಟ್ಗಳು ಆ್ಯಂಡ್ ಡೌಟ್ಗಳು ಕೂಡ ಹುಡ್ತಾ ಇದ್ದಾವೆ ಅವರ ಸಿನಿಮಾ ಮೇಲೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ಅವರ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮಾತ್ರ ನಿಲ್ಲೋದಿಲ್ಲ. ಒಂದು ಸೈಕಲ್ ಅಂತ ಏನಿರುತ್ತೆ ಅದು ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಅವರಿಂದ ಕಾಂಟ್ರಿಬ್ಯೂಷನ್ಸ್ ಏನು ಬರಬೇಕಿತ್ತು ಅದು ಬರ್ತಾನೆ ಇದೆ ಪ್ರತಿ ವರ್ಷ. ಆಡಿಯನ್ಸ್ ನೋಡ್ತಾ ಇದ್ದಾರೆ, ಅವರನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕೂಡ. ಸೊ ಈ ರೀತಿ ಇದ್ದಾಗೇನೆ ಈ ಕ್ವಶನ್ ಬರೋದು, ವಿಚ್ ಈಸ್ ಬೆಟರ್ ಅಂತ. ಟೈಮ್ ತಗೊಂಡು ಪರ್ಫೆಕ್ಟ್ ಆಗಿರೋ ಸಿನಿಮಾನ ಕೊಡೋದಾ, ಅಥವಾ ಒಂದಷ್ಟು ಕಾಂಪ್ರಮೈಸಸ್, ರೀವರ್ಕ್ಸ್, ಇಂಪರ್ಫೆಕ್ಷನ್ಸ್ ಇದ್ರೂ ಪರವಾಗಿಲ್ಲ, ಬಟ್ ಆದಷ್ಟು ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನು ಕೊಡೋದಾ? ಯಾವುದು ಬೆಟರ್? ನೀವೇನಂತೀರಾ? ಕೆಳಗಡೆ ತಿಳಿಸಿ, ಡಿಸ್ಕಷನ್ಸ್ ಚೆನ್ನಾಗಿರುತ್ತೆ. ಓಕೆ, ನಾವು ಹೇಳ್ತೀವಿ, ಇನ್ನು ನಿಂದೇನಪ್ಪ ಒಪಿನಿಯನ್ ಅಂತ ಕೇಳೋದಾದರೆ, ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಐ ಲೈಕ್ ನಾನೀಸ್ ಅಪ್ರೋಚ್. ಇವರು ತೆಲುಗು ಆ್ಯಕ್ಟರ್, ನಿಮಗೆ ಗೊತ್ತೇ ಇರುತ್ತೆ. ಪ್ರತಿಯೊಂದು ಸಿನಿಮಾನೂ ಕೂಡ ಇವರದ್ದು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಆಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಆಗಿರುತ್ತೆ. ಇವರು ಒಂದೇ ಸಾರಿಗೆ ಒಂದೇ ಸಿನಿಮಾವನ್ನು ಮಾಡೋದು ಆ್ಯಂಡ್ ಅಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿರ್ತಾರೆ, ಎಫಿಷಿಯೆಂಟ್ ಆಗಿರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಲಾಸ್ಟ್ 3 ಫಿಲ್ಮ್ಸ್ ನೋಡಿಕೊಂಡ್ರೆ ಅವರು ಆಲ್ಮೋಸ್ಟ್ 2.5 ವರ್ಷದಲ್ಲಿ 300 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡ್ಕೊಂಡಿದ್ದಾವೆ. ಸೊ ಮಾಡುವಂಥ ಪ್ರತಿಯೊಂದು ಸಿನಿಮಾನು ಒಂದು ಮೈಲ್ ಸ್ಟೋನ್ ಅಂತ ಅಂದ್ಕೊಂಡು ಮಾಡೋದು, ಅದು ಆ ಅಪ್ರೋಚ್ ಅಟ್ ಸಮ್ ಪಾಯಿಂಟ್ ಬೇಜಾರು ತರಿಸುತ್ತೆ ಪ್ರೇಕ್ಷಕರಿಗೆ. ಬಿಕಾಸ್ ಇಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ನೀವು ಟೈಮ್ ಟು ಟೈಮ್ ಎಂಟರ್ಟೈನ್ ಮಾಡ್ತಾ ಇರಬೇಕು ಆಡಿಯನ್ಸ್ನ. ಹಾಗಾಗಿ ಆ್ಯಂಡ್ ಆಲ್ಸೋ ಈ ಕಡೆ ಸಿನಿಮಾ ಬೇಗ ಆಗಬೇಕು, ಹೆಚ್ಚು ಸಿನಿಮಾಗಳನ್ನು ಮಾಡಬೇಕು ಅಂತ ಅಂದ್ಕೊಂಡು ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಅದರ ಎಕ್ಸಿಕ್ಯೂಷನ್ ಹೇಗಿದೆ ಅಂತಾನೂ ನೋಡದೇ ಇರೋದು, ಅದು ಕೂಡ ತಪ್ಪು. ಬಿಕಾಸ್ ನಿಮ್ಮ ಕ್ರೆಡಿಬಿಲಿಟಿ ಅಲ್ಲಿ ಹೋಗುತ್ತೆ. ಪ್ರೇಕ್ಷಕರು ಅಥವಾ ಫ್ಯಾನ್ಸ್ ಕೂಡ ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾರೆ, ಈ ಡೈರೆಕ್ಟರ್ ಎಕ್ಸಿಕ್ಯೂಟ್ ಮಾಡಿಬಿಡ್ಲಪ್ಪ ಅಂದ್ಕೊಂಡ ಹಾಗೆ. ಬಿಕಾಸ್ ಅದಾಗಲಿಲ್ಲ ಅಂದರೆ ಮತ್ತೊಂದು ಎಂಬರಾಸ್ಮೆಂಟ್ ಕಾದಿರುತ್ತೆ ಅಂತ. ಸೊ ಅಲ್ಲಿ ಆಗಲೇ ಹೇಳಿದ ಹಾಗೆ ಈ ಲುಕ್ ವೈಸ್ ಆಗಲಿ, ಟೈಮ್ ವೈಸ್ ಆಗಲಿ ಬೇಕಾಗಿರೋಂಥ ಎಫರ್ಟ್ನ ಕೊಡೋಕ್ಕಾಗಲ್ಲ. ಸೊ ಇವೆರಡರ ಬದಲು ಆದಷ್ಟು ಎಫಿಷಿಯೆಂಟಾಗಿ ಒಂದೇ ಸಿನಿಮಾನ ಮಾಡಿದರೂ ಸಹ ಡಿಫ್ರೆಂಟ್ ಟೈಪ್ ಆಫ್ ಸಿನಿಮಾಗಳನ್ನು ಮಾಡೋದು, ಮೇಕಿಂಗ್ ಬಿಗ್ ಸ್ಪೆಕ್ಟ್ಯಾಕಲ್ ಅನ್ನೋದಕ್ಕಿಂತ ಸ್ಕ್ರಿಪ್ಟ್ ಲೆವೆಲ್ನಲ್ಲಿ ಆದಷ್ಟು ಪರ್ಫೆಕ್ಟ್ ಆಗಿರುವಂಥ ಸಿನಿಮಾಗಳನ್ನು ಪ್ರೇಕ್ಷಕರಿಗೆ ಕೊಡೋದು ಆ್ಯಂಡ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರೋದು ಉತ್ತಮ ಅಂತ ನಾನು ಅಂದ್ಕೊಳ್ತೀನಿ. ಸೊ ಆ ಅಪ್ರೋಚ್ ನನಗಿಷ್ಟ. ಬಿಕಾಸ್ ಸ್ಕ್ರೀನ್ ಮೇಲೆ ನೀವೇನೇ ಸೃಷ್ಟಿ ಮಾಡಿದರೂ ಸಹ ಅದರ ಹಿಂದೆ ಒಳ್ಳೆ ರೈಟಿಂಗ್ ಇರಲಿಲ್ಲ ಅಂದರೆ ಅದು ನಡೆಯೋದಿಲ್ಲ. ಸೊ ಹಾಗಾಗಿ ಹೆಚ್ಚು ಇಂಪಾರ್ಟೆನ್ಸ್ ಅದಕ್ಕಿದ್ರೆ, ಅದರ ಜೊತೆಗೆ ಎಫಿಷಿಯನ್ಸಿನೂ ಸೇರಿದರೆ ನಿಮ್ಮನ್ನು ನೋಡೋವಂಥ ಪ್ರೇಕ್ಷಕರು, ಈ ಇಂಡಸ್ಟ್ರಿ ಎಲ್ಲನೂ ಖುಷಿಯಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅದು ನನ್ನ ಅಭಿಪ್ರಾಯ. ಸೊ ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಈ ವಿಷಯದ ಬಗ್ಗೆ. ಇನ್ನು ನಿಮಗೆ ಏನು ಒಪಿನಿಯನ್ ಇದೆ? ಆ್ಯಕ್ಚುಲಿ ಇದನ್ನು ಯಾರು ಚೆನ್ನಾಗಿ ಡೀಲ್ ಮಾಡ್ತಾ ಇದ್ದಾರೆ, ಯಾರ ಸ್ಕ್ರಿಪ್ಟ್ ಸೆಲೆಕ್ಷನ್ ನಿಮಗೆ ಇಷ್ಟ, ಯಾರ ಅಪ್ರೋಚ್ ನಿಮಗೆ ಇಷ್ಟ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.